ಲಗ್ನ ಮಾಡಿದ್ರೆ ಸುಖ ಆಗ್ತಾರನೋ? ಹೌದಲ್ಲ? ಭಾಳ ಜನ ಲಗ್ನ ಅವರು ಅದಿರಿಲ್ಲ, ಕೈ ಎತ್ತಿ ನೋಡೋಣ. ಅದು ನಮ್ಮ ಕ್ಷೇತ್ರ ಅಲ್ಲ, ಅದು ನಾವು ಆ ಕ್ಷೇತ್ರಕ್ಕೆ ಹೋಗಿಲ್ಲ, ಇನ್ನು ಹೋಗೋದು ಇಲ್ಲ. ಅದು ನಾವು ಈ ಕ್ಷೇತ್ರಕ್ಕೆ ಬಂದ್ಬಿಟ್ಟೇವೆ ಆಲ್ರೆಡಿ. ಲಗ್ನ ಆದ್ರಲ್ಲ ಸುಖವಾಗಿದಾರ ಸ್ವಲ್ಪ ದಿವಸ ಅಷ್ಟೇ. ಅದು ಆ ಪ್ರೀತಿ, ಗೌರವ, ಮಾನ್ಯತೆ, ಆಮೇಲೆ ಅವ್ರ ಪಾಡಿಗೆ ಅವರು, ನಿಮ್ಮ ಪಾಡಿಗೆ ನೀವು ಬೇರೆ ಹಾಕಿರಿ ಅಂತಲ್ಲ ಅದು. ಆದ್ರೆ ಸುಖವಂತ ಹಿಡದೇವ ದುಃಖವಾಗಿ ಪಡೆದೇವ. ಹೂವಲ್ಲ ಇದು ಬರೀ ಮುಳ್ಳು, ಹಣ್ಣಲ್ಲದು ಬರೀ ಮುಳ್ಳು. ನಾವು ಹೂವಂತ ಅನ್ಕೊಂಡಿದ್ದೇವೆ, ಅದ್ರಾಗ ಬರೀ ಮುಳ್ಳಾದವು, ಅದು ಸುಖ ಅಲ್ಲ. ಏನಪ್ಪಾ ಇದು ಬಹಳ ಬೆಳದಿಂಗಳು ಅಂತ ಒಳಗಡೆ ಹೋದ್ರ ಇದು ಬೆಳದಿಂಗಳಲ್ಲ, ಇದು ಉರಿ ಬಿಸಿಲು. ಈ ಉರಿ ಬಿಸಿಲಲ್ಲಿ ನಾವು ಧೈರ್ಯವಾಗಿ ಎದುರಿಸಬೇಕು ಅಂದ್ರೆ ಆಧ್ಯಾತ್ಮ ಅನ್ನುವಂಥದ್ದು ನಮಗೆ ಬಹಳ ಬೇಕಾಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಬುದ್ಧ ಭಗವಾನರ ಕತೆ. ಬುದ್ಧ ಭಗವಾನರು ಮೊದಲು ಸಿದ್ಧಾರ್ಥ ಆಗಿದ್ರು. ಇವರು ಶುದ್ಧೋಧನ ಮಹಾರಾಜರ ಮಗ ಸಿದ್ಧಾರ್ಥ ಹುಟ್ಟಿದ ಕೂಡಲೇ ಅವರಿಗೆ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ, ಕೇಳ್ತಾರೆ, ಸ್ವಾಮಿ ನನ್ನ ಮಗ ಏನಾಗ್ತಾನೆ? ನೀವು ಎಲ್ಲ ಮಕ್ಕಳು ಹುಟ್ಟಿದ ಕೂಡಲೇ ಜ್ಯೋತಿಷಿ ಹತ್ರ ಹೋಗ್ತೀರಿ, ಗ್ರಹಗತಿ ಹೇಗೆ ನೋಡ್ರಿ ಅಂತ ಕೇಳ್ತೀರಿ. ಹಾಗೆ ಅಲ್ಲಿ ಹೋದ ಕೂಡಲೇ ಅವ್ರು ಹೇಳ್ತಾರೆ, ನೋಡಿ ಮಹಾರಾಜರೇ, ಈತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಹಾರಾಜನಾಗ್ತಾನೆ, ಇಲ್ಲ ಅಂತಂದ್ರೆ ಶ್ರೇಷ್ಠ ಸಂತನಾಗ್ತಾನೆ, ಶ್ರೇಷ್ಠ ಸನ್ಯಾಸಿ ಆಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶುದ್ಧೋಧನ ಮಹಾರಾಜನಿಗೆ ಬಹಳ ಬೇಸರ ಆಗುತ್ತೆ. ನನ್ನ ಮಗ ನನ್ನ ಹಾಗೆ ಮಹಾರಾಜನಾಗಬೇಕು ಅಥವಾ ಸನ್ಯಾಸಿ ಆಗಬಾರ್ದು. ಸನ್ಯಾಸ ಬಹಳ ಸುಖ, ಹೌದಲ್ಲ? ಸನ್ಯಾಸ ಬಹಳ ಸುಖ. ಎಲ್ಲರೂ ಸಹಿತ ಮೋಕ್ಷಕ್ಕಾಗಿ ಸನ್ಯಾಸ ಆಗಬೇಕು ಅಂತಾನೆ ಶಾಸ್ತ್ರ ಹೇಳ್ತಕ್ಕಂಥದ್ದು. ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸ ಅಂತ ಬೋಧನೆ ಮಾಡ್ತಕ್ಕಂಥದ್ದೇ ಆ ಉದ್ದೇಶಕ್ಕೆ. ಎಲ್ಲರೂ ಸನ್ಯಾಸಿ ಆಗಬೇಕು ಅಂತಾನೆ ಇರ್ತಕ್ಕಂಥದ್ದು. ಎಲ್ಲರ ಮನೆಯಲ್ಲೂ ಬುದ್ಧ ಹುಟ್ಟಬೇಕು, ಎಲ್ಲರ ಮನೆಯಲ್ಲೂ ಬಸವಣ್ಣ ಹುಟ್ಟಬೇಕು, ಎಲ್ಲರ ಮನೆಯಲ್ಲೂ ಶಂಕರಾಚಾರ್ಯ ಹುಟ್ಟಬೇಕು ಅಂತ ನಾವೆಲ್ಲ ಬಯಸ್ತೇವೆ. ಆದ್ರೆ ನಮ್ಮನೆಗೆ ಹುಟ್ಟಬಾರ್ದು, ಬಾಜು ಮನೆಯಾಗ ಹುಟ್ಲಿ. ನಮ್ಮ ಮನೆಗೆ ನಮ್ಮ ಮಕ್ಕಳು ಯಾರು ಸನ್ಯಾಸಿಗಳಾಗಬಾರ್ದು. ಆಗ್ತಾರ? ನೀವು ಅಕಸ್ಮಾತ್ ನಾನು ಮದುವೆ ಆಗಲ್ಲ ಅಂತ ಯಾರು ನಿಮ್ಮ ಮಕ್ಕಳು ಅನ್ಲಿ, ನಾನು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತೇನೋ, ಅಲ್ಲ ಸ್ವಾಮಿಗಳು ಮೊನ್ನೆ ಪ್ರವಚನ ಮಾಡಿದ್ರು ದೇವಸ್ಥಾನಕ್ಕೆ ಬಂದಾಗ ಅವ್ರ ಮಠಕ್ಕೆ ಹೋಗ್ಬಿಡ್ತೀನಿ ಅಂತ ಯಾರು ನಿಮ್ಮ ಮಕ್ಕಳು ಅನ್ಲಿ, ನೀವು ಮೊದಲು ವಿರೋಧ ಮಾಡೋರು ನೀವು. ಯಾಕಂದ್ರೆ ನಿಮ್ಗೆ ಅದು ಇಷ್ಟ ಆಗಲ್ಲ. ನಿಮಗೆ ನಿಮ್ಮ ಮನ್ಯಾಗ ಇಲ್ಲೇ ಇರ್ಬೇಕು, ಇಲ್ಲೇ ಸುಖ ಪಡ್ಬೇಕು. ನಮ್ಮಂಗೆ ನಮ್ಮ ಮಕ್ಕಳು ಮದುವೆ ಆಗ್ಬೇಕು, 4 ಮಕ್ಕಳು ಇರಬೇಕು, ಅವ್ರ ಮೊಮ್ಮಕ್ಕಳು ನೀವು ಆಡಿಸ್ಬೇಕು, ಅವ್ರು ಮತ್ತೆ ನಿಮಗೆ ಬೈಬೇಕು, ಈ ಮುದುಕ್ ಇನ್ನೂ ಸಾಯೋದಲ್ಲ ಅಂತ ಬೈಬೇಕು. ಹಿಂಗೆಲ್ಲ ಅನ್ಸ್ಕೊಂಡ್ರೆ ಸಮಾಧಾನ ಅದು. ಯಾಕಂದ್ರೆ ಸಂಸಾರ ಅದು, ರುಚಿ ಅದು. ಯಾಕಂದ್ರೆ ಅಲ್ಲಿ ಒಳಗಡೆ ಸುಖ ಅಂತ ಹೋಗಿರ್ತಾವಲ್ಲ, ಮತ್ತೆ ಅಕಸ್ಮಾತ್ ಹೇಳ್ಬಿಟ್ರೆ ಮಗ ಬೈತಾನ ಅಂದ್ರೆ ಎಂಥ ಮಗನ ಹೆಚ್ಚು ನೀನಂತ ಮತ್ತೆ ನಿಮಗೆ ಬೈತಾರ, ಅವ್ರು ಪತ್ರಿ ಏರಿಸ್ತಾರ. ಅದಕ್ಕೆ ನಮಗಿದು ಸುಖ ಅಂತೇಳಿ ನಮ್ಗೆ ರೂಢಿ ಆಗ್ಬಿಟ್ಟಿದೆ. ಹಾಗಾಗಿ ಆ ಯಾರಿಗೆ ಸಿದ್ಧೋಧನ ಮಹಾರಾಜನಿಗೆ ಮಗ ಸನ್ಯಾಸಿ ಆಗ್ತಾನೆ ಅನ್ನುವಂಥದ್ದು ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಆತ ಏನು ಮಾಡ್ದ, ಮೊದಲೇ ಮಹಾರಾಜ ಬೇಸಿಗೆ ಅರಮನೆ ಕಟ್ಟಿದ. ಬೇಸಿಗೆಯಲ್ಲಿ ಆತನಿಗೆ ಬಹಳ ಆನಂದವಾದ ವಾತಾವರಣ ಇರಬೇಕು ಅಂತೇಳಿ. ಮಳೆ ಜಾಸ್ತಿ ಆಗ್ಬಾರ್ದು, ಮಳೆಯಲ್ಲಿ ಒಂದು ಅರಮನೆಯನ್ನು ಕಟ್ಟಿಕೊಟ್ಟ. ಚಳಿ ಆಗ್ಬಾರ್ದು, ಚಳಿಗಾಲದಲ್ಲಿ ಒಂದು ಅರಮನೆಯನ್ನು ಕಟ್ಟಿಕೊಟ್ಟ. ಎಲ್ಲವನ್ನ ಕಟ್ಟಿಕೊಟ್ಟ. ಅದು ಒಳಗಡೆ ಇರ್ತದಲ್ಲ, ಒಳಗಡೆ ಸೆಳೆತ ಅನ್ನುವಂಥದ್ದು ಅವನಿಗೆ ಆ ಸೆಳೆತ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಏನು ಮಾಡಿದ, ನನಗೆ ಇದರಿಂದ ಸುಖ ಸಿಗ್ತಾ ಇಲ್ಲ ತಂದೆಯವರೇ, ನಾನು ಸನ್ಯಾಸಿ ಆಗಬೇಕು, ನಾನು ಮುದುಕನಾಗ್ತೇನ ಅಂತ ಕೇಳ್ದ. ಹೌದಪ್ಪ, ನೀನು ಮುದುಕಾಗ್ತೀಯಾ? ನನಗೆ ರೋಗ ಬರ್ತಾವ, ನನಗೂ ರೋಗ ಬರ್ತಾವೆ, ನನಗೂ ಬಂದಿದೆ, ನಾನು ಮುದುಕನಾಗಿದ್ದೇನೆ, ನೀನು ಮುದುಕನಾಗ್ತೀಯ, ಮತ್ತೆ ನಾನು ಸಾಯ್ತೇನಾ? ಹೌದು, ನೀನು ಸಾಯ್ತೀಯ, ನಾನು ಸಾಯ್ತೇನೆ, ಮತ್ತು ಇದರಲ್ಲಿ ಯಾಕೆ ಇರಬೇಕು ಅಂತ ಕೇಳ್ದ ಅವನು. ಯಾರು? ಸಿದ್ಧಾರ್ಥ. ಆದರೆ ಈತ ಇನ್ನೇ ಕೈ ಬಿಟ್ಟು ಹೋಗ್ಬಿಡ್ತಾನೆ ಅಂಥೇಳಿ ಬಹಳ ಸುಂದರವಾಗಿರ್ತಕ್ಕಂಥ, ಬಹಳ ರೂಪವತಿ ಆಗಿರ್ತಕ್ಕಂಥ ಒಂದು ಯಶೋಧರೆ ಅನ್ನುವಂಥ ಕನ್ಯೆಯನ್ನು ತಂದು, ಆಕೆ ಬರೀ ರೂಪವತಿ ಅಲ್ಲ, ಗುಣವತಿ, ಆಕೆಯನ್ನು ತಂದು ಮದುವೆಯನ್ನು ಮಾಡ್ತಾನೆ. 1 ವರ್ಷದಲ್ಲಿ ಒಂದು ಮಗು ಹುಟ್ಟುತ್ತೆ. ಆತನ ಹೆಸರು ರಾಹುಲ. ರಾಹುಲ ಅಂತಂದ್ರೆ ಸರಪಳಿ ಅಂತ ಅರ್ಥ. ಅಂದ್ರೆ ಸಂಸಾರದ ಸರಪಳಿ ಆ ಮಗುವಿನ ಮೂಲಕ ಕಟ್ಟಬೇಕು ಅನ್ನುವಂಥದ್ದು ಶುದ್ಧೋಧನ ಮಹಾರಾಜನ ಕನಸಾಗಿರುತ್ತೆ. ಅವಾಗ ಈತನ ಸೆಳೆತ ಅನ್ನುವಂಥದ್ದು ಏನು ಮಾಡ್ದ, ಇಲ್ಲ ನಾನು ಇದನ್ನೆಲ್ಲ ತ್ಯಾಗ ಮಾಡಿ ಹೋಗ್ಬೇಕು. ಹೊರಗೆ ಹೋದ್ಕೊಳ್ಳಿ ಆತನಿಗೆ 1 ವರ್ಷದ ಮಗುವಿನ ಸ್ಮರಣೆ ನೆನಪಿಗೆ ಬಂತು. ಅಯ್ಯೋ, ಒಂದ್ಸರಿ ನನ್ನ ಮಗನನ್ನು ನೋಡಿಬಿಡ್ತೇನೆ, ಮುಂದೆ ನೋಡ್ತಾನೆ ಇಲ್ಲೋ ಅನ್ನುವಂಥ ಭಾವನೆ ಬರುತ್ತೆ. ಹೊರಗೆ ಹೆಜ್ಜೆ ಇಟ್ಟಿದ್ದ, ಅಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಪ್ರಜ್ಞೆ ಬೈತು, ನಿನ್ನ ಹೊರಗೆ ಬಿಟ್ಟಿದ್ದೀನಿ ನೀನು, ಅದನ್ನ ಬೇಡ ಅಂತ ಹೊಂಟಿಲ್ಲ, ಮತ್ತೆ ಯಾಕೆ ಮಗನ ಮಗ ನೋಡ್ತೀನಿ ನೀನು, ಮತ್ತೆ ಅಕಸ್ಮಾತ್ ನೋಡ್ದಿನ ಮತ್ತೆ ಮಹಾರಾಜನ ಆಗ್ಬೇಕು ಅನ್ನೋ ಆಸೆ ಬಂದ್ಗಿಂದ್ರೆ
ಎಲ್ಲವನ್ನ ತ್ಯಾಗ ಮಾಡಿ ಅನುಷ್ಠಾನ ಮಾಡ್ದ, ತಪಸ್ಸನ್ನು ಮಾಡ್ದ. ನಿನ್ನೆ ಬನದ ಹುಣ್ಣಿಮೆ ಆಗಿದೆ. ನಿನ್ನೆ ಬನದ ಹುಣ್ಣಿಮೆ. ಆತ ಯಾವ ತಪಸ್ಸನ್ನು ಮಾಡಿದ ಬುದ್ಧ ಅಂತಂದ್ರೆ ನಿಮಗೆ ಗೊತ್ತಿರಲಿ, ನೀವು ಪ್ರಯೋಗ ಮಾಡ್ರಿ. ಇವತ್ತು ಪಾಡ್ಯ ಅಂದ್ರೆ ಮುಂದಿನ ಅಮಾವಾಸ್ಯೆ ಬರೋವರೆಗೂ ಇವತ್ತು 15, ಇವತ್ತು 1ನೇ ತಿಥಿ. 1ನೇ ತಿಥಿಲಿ 1 ತೂತು ಊಟ ಮಾಡೋದು, 2ನೇ ತಿಥಿಲಿ 2 ತೂತು ಊಟ ಮಾಡೋದು, ಹೀಗೆ 14 ಚತುರ್ಶತಿ ಬಂದಾಗ 14 ತೂತು ಊಟ ಮಾಡೋದು. ಆಮೇಲೆ ಅವತ್ತು ಅಮಾವಾಸ್ಯೆ ದಿನ ಏನೂ ಮಾಡಂಗಿಲ್ಲ. ಆಮೇಲೆ ಹುಣ್ಣಿಮೆ ದಿನ ಮತ್ತೆ 14, 13, 12, 11, 10 ಹೀಗೆ ತುತ್ತುಗಳನ್ನು ಮಾಡ್ತಾ 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 ಊಟವನ್ನು ಮಾಡ್ತಾ ಹೀಗೆ 16 ವರ್ಷ ತಪಸ್ಸನ್ನು ಮಾಡ್ತಾರೆ ಬುದ್ಧ ಭಗವಾನರು. ತಪಸ್ಸನ್ನು ಮಾಡಿದ ಮೇಲೆ ಆ ಬೋಧಿ ವೃಕ್ಷದ ಕೆಳಗಡೆ ಅವರಿಗೆ ಜ್ಞಾನೋದಯ ಆಯಿತು. ಸುಜಾತ ಅನ್ನುವಂಥ ತಾಯಿ ಅವರಿಗೆ ಪಾಯಸವನ್ನು ಕೊಟ್ಟರು. ಆವಾಗ ಆ ಪಾಯಸವನ್ನು ಕುಡಿದ ಮೇಲೆ ಅವರಿಗೆ ಜ್ಞಾನೋದಯ ಆಯಿತು. ಏನು ಜ್ಞಾನೋದಯ ಅಂದರೆ ಆಸೆಯೇ ದುಃಖಕ್ಕೆ ಮೂಲ. ಹಾಗಾದರೆ ಆಸೆ ಮಾಡಬಾರ್ದ ಸ್ವಾಮಿಗಳೇ? ನಿಮಗೆ ಪ್ರಶ್ನೆ ಇದು, ಹೌದಲ್ಲ? ಮತ್ತು ಆಸೆ ಇಲ್ಲದ ನಡೆಯುತ್ತೆ ಜಗತ್ತು. ಆಸೆಯನ್ನು ಮಾಡಬೇಕು, ಆದರೆ ದುರಾಸೆ ಇರಬಾರ್ದು. ಇದೆಲ್ಲವೂ ಭಗವಂತನ ಸ್ವರೂಪ. ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ, ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ. ನೀನೆ ಕೈ ಬೀಸಿಕೊಳೆ ನೋವು ಬೆವರುಗಳೇ ಫಲ, ಮಾಡುವನ ದುಬ್ಬಸವ ಮಂಕುತಿಮ್ಮ. ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ. ನಾವೆಲ್ಲ ಸುಖ ಬೇಕು, ನಮಗೆಲ್ಲ ಸುಖ ಬೇಕು. ಸುಖ ಹೆಂಗರ ಇಲ್ಲದು, ಯಾರ ಕೊಡ್ಲಿ, ಒಟ್ಟು ಆ ಟೈಮಿಗೆ ಸುಖ ಬೇಕು. ಅನನ್ಯಾಶ್ಚಿಂತ ಏತೋ ಮಾಂ ಏ ಜನ ಪರಿಪಾಸತೆ ಅಂತ ಭಗವದ್ಗೀತೆ ಹೇಳ್ತಾರೆ. ಅನನ್ಯಾಶ್ಚಿಂತ ಎಂತೋ, ನೀವು ನಿರಂತರವಾಗಿ ಯಾವುದನ್ನ ಚಿಂತೆ ಮಾಡ್ತಾ ಇರ್ತೀರೋ, ಯಾವುದನ್ನ ಚಿಂತನೆ ಮಾಡ್ತಾ ಇರ್ತೀರೋ ಅದೇ ಆಗ್ತೀರಿ ಅನ್ನುವಂಥದ್ದು ಶಾಸ್ತ್ರ. ಒಬ್ಬ ಗುರುವಿನ ಹತ್ರ ಒಬ್ಬ ಶಿಷ್ಯ ಹೋದಂತೆ, ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಒಬ್ಬ ಗುರುವಿನ ಹತ್ರ ಒಬ್ಬ ಶಿಷ್ಯ ಹೋದಂತೆ, ಸ್ವಾಮಿ ನಾನು ಧ್ಯಾನವನ್ನು ಮಾಡಬೇಕು, ನನಗೆ ಬಹಳ ಬೇಗ ಏಕಾಗ್ರತೆ ಸಿದ್ಧಿ ಆಗಬೇಕು ಅಂತ ಕೇಳಿದಂತೆ. ಆಯ್ತಪ್ಪ, ನಾನು ಮಂತ್ರ ಉಪದೇಶ ಮಾಡ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ನಿನಗೆ ಯಾವ ವಸ್ತುವಿನ ಮೇಲೆ ಹೆಚ್ಚು ಪ್ರೀತಿ ಇದೆ ಅಂತ ಕೇಳ್ದ. ಗುರುಗಳು ಕೇಳಿದ್ರು. ಶಿಷ್ಯ ಹೇಳ್ದ, ಇಲ್ಲ ಅವ ಮೊದಲ ಸ್ವಲ್ಪ ಎಮ್ಮೆ ಕಾಯವ. ಇಲ್ಲ ಗುರುವೇ, ನನಗೆ ಎಮ್ಮೆ ಅಂದ್ರೆ ಭಾಳ ಇಷ್ಟ. ಎಮ್ಮೆ ಅಂದ್ರೆ ಗೊತ್ತಾಗತ್ತಲ್ಲ ನಿಮ್ಗೆ? ಎಮ್ಮೆ ಅಲ್ಲ, ಎಮ್ಮೆ ಹಾಲಿಂಡದು. ಎಮ್ಮೆ ಅಂದ್ರೆ ಭಾಳ ಇಷ್ಟ, ಅದನ್ನು ನಾನು ಭಾಳ ಹಚ್ಕೊಂಡ್ಬಿಟ್ಟಿದ್ದೇನೆ, ಅದಕ್ಕಾಗಿ ನನಗೆ ಎಮ್ಮೆ ಅಂದ್ರೆ ಭಾಳ ಇಷ್ಟ ಅಂತಂದ. ಗುರುಗಳು ಹೇಳಿದ್ರು, ಹೌದಾ, ಎಮ್ಮೆ ಅಂದ್ರೆ ಭಾಳ ಇಷ್ಟ, ನಿಂಗೆ ಭಾಳ ಪ್ರೀತಿ? ಪ್ರೀತಿ ಐತಿ. ಅಲ್ಲಿ ಒಂದು ಸಣ್ಣ ಗುಹೆ ಇದೆ, ಬಾಗಿಲು ಭಾಳ ಸಣ್ಣದೈತಿ. ಹಿಂಗೆ ಹೋಗು, ಹಿಂಗೆ ನೆಟ್ಟು ಹೋಗಿ ಬರಲ್ಲ, ಅಡ್ಡ ಹೋಗು. ಒಳಗಡೆ ದೊಡ್ಡ ಜಾಗ ಇದೆ, ಅಲ್ಲಿ ಯಾವುದೇ ಶಬ್ದ ಬರೋದಿಲ್ಲ, ಏಕಾಂತ ಇರುತ್ತೆ. ಅಲ್ಲಿ ಕುಂತು ಧ್ಯಾನವನ್ನು ಮಾಡು ಅಂತೇಳಿ ಗುರುಗಳು ಬೋಧನೆ ಮಾಡಿದ್ರು. ಶಿಷ್ಯ ಹೋದ, ಸ್ನಾನ ಮಾಡಿದ, ಧ್ಯಾನ ಕೂತ್ಕೊಂಡ. ಏನು ಡೀಪಾಗಿ ಧ್ಯಾನ ಮಾಡ್ತಾ ಇದ್ದ, ತದೇಕ ಚಿತ್ತದಿಂದ ಧ್ಯಾನವನ್ನು ಮಾಡ್ತಾ ಎದ್ರ ಧ್ಯಾನ ಮಾಡ್ತಾ ಇದ್ದ? ಎದ್ರದ್ದು ಧ್ಯಾನ? ಲಕ್ಷ್ಯ ಇಲ್ಲ ನಿಮ್ಗೆ, ಜಲ್ದಿ ಮುಗಿಸ್ರಿ, ಅಂಬಾರಿ ಉತ್ಸವ ಐತಿ, ಅಲ್ಲಿಗೆ ಹೋಗ್ಬೇಕು ಅಂತ ನೀವೆಲ್ಲ ಅನ್ನಕತ್ತೀರಲ್ಲ. ಇವರಿಗೆಲ್ಲ ನಿದ್ದೆ ಬಂದವೇನಲ್ಲ? ನಿದ್ರೆ ಬಂದಿದ್ದಾವ. ಮತ್ತು ನೀವು ಮಾತಾಡಬೇಕು, ಕಾನ್ವರ್ಸೇಷನ್ ಇರಬೇಕು. ನಮ್ಮ ಆಶೀರ್ವಚನದಲ್ಲಿ ಹೇಳ್ಬೋದಲ್ಲ? ಕಮಿಟಿ ಪರ್ಮಿಷನ್ ಕೊಟ್ಟಿದ್ದಾರೆ, ನಾಳೆ ಬೆಳಿಗ್ಗೆ ತರಿಸ್ತೇನೆ ನಾನು. ಕೇಳೋರು ಬೇಕು ಅದಕ್ಕೆ. ಯಾರು ಧ್ಯಾನ ಮಾಡ್ತಾ ಇದ್ದ ಅವನು? ಸೌಂಡ್ ಜ್ವರ ಬರಲಿ. ಯಾರ್ದು? ಎಮ್ಮೆ. ಅದು ಜಾಫರಾಬಾದಿ ಎಮ್ಮೆ. ಅದು ಗೊತ್ತಾಗುತ್ತಲ್ಲ ಎಮ್ಮೆಲಿ ಎಷ್ಟು ಥರ ಅದಾವು ಅಂತೇಳಿ. ಮುರ್ರಾ, ಸುರ್ತಿ, ಜಾಫರಾಬಾದಿ ಅಂತೇಳಿ 3 ಥರದ ಅತಿ ಶ್ರೇಷ್ಠವಾದ ಕ್ವಾಲಿಟಿ ಎಮ್ಮೆಗಳು. ನಿಮ್ಮಲ್ಲಿ ಯಾವುದೋ ಗೊತ್ತಿಲ್ಲ, ನಿಮ್ಮಲ್ಲಿ ಕಗ್ಗ ಎಮ್ಮೆ ಇರ್ಬೋದು. ಈ ಜಾಫರಾಬಾದಿ ಎಮ್ಮೆ ಅಂದ್ರೆ ಕೋಡ್ ಇಷ್ಟು ದೊಡ್ಡವು ಇರ್ತಾವೆ. ಧಾರವಾಡ ಎಮ್ಮೆ ಅಂತೇಳಿ ಆಕ್ಚುಲಿ ಅದು ಜಾಫರಾಬಾದಿ ಅಂತ ಅದು ಬ್ರ್ಯಾಂಡ್ ಅದರದ್ದು, ಅಲ್ಲಿ ಮೂಲ ತಳಿ ಅದು. ಅಷ್ಟು ದೊಡ್ಡ ಕೋಡೋದು ಗೌಳಿ ಎಮ್ಮೆ ಅಂತ ಕರೀತಾರೆ. ಆ ಎಮ್ಮೆ ಧ್ಯಾನ ಮಾಡ್ತಾ ಇದ್ದವ, ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ 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 ದೀಪ ಹೋಗ್ಬಿಟ್ಟಿದ್ದ. 4 ದಿನ ಆಯ್ತು, 5 ದಿನ ಆಯ್ತು, 1 ವಾರ ಆಯ್ತು, ನೀರಿಲ್ಲ, ನೀರಿಳಿಕಿಲ್ಲ, ಏನಿಲ್ಲ. ಗುರು ಕರೆದು ಹಿಂಗೆ ಏನು ಮಾಡ್ಯಾನ ಏನು ಒಳಗ ಅಂತೇಳಿ ಹೋಗಿ ಹತ್ರ ಹೋಗಿ, ಶಿಷ್ಯನೇ ನಾನು ನಿನ್ನ ಗುರು ಬಂದಿದ್ದೇನೆ, ಬಾಳ ಹೊರಗೆ ನಿಂತಿದ್ದಾರೆ ಗುಹೆ ಹೊರಗಡೆ ಬಾ ಶಿಷ್ಯನೇ, ಹೊರಗೆ ಬಾ, ಸಾಕು ಧ್ಯಾನ ಮಾಡಿದ್ದು ಅಂತ ಹೇಳ್ಕೊಳ್ಳೆ. ಅವಾಗ ಏನು ಗುರುಗಳೇ ಅಂತ ಕೇಳ್ದ. ಕಣ್ಣು ಬಿಟ್ಟಿರ್ಲಿಲ್ಲ. ಏನು ಗುರುಗಳೇ ಅಂತ ಕೇಳ್ದ. ಅದಕ್ಕೆ ಸಾಕಪ್ಪ ಧ್ಯಾನ ಮಾಡಿದ್ದು, ಹೊರಗಡೆ ಬಾ ಅಂತ ಕೇಳಿದ್ಕೊಳ್ಳೆ. ಅವ ಹೇಳಿದಂತೆ,
ಇಲ್ಲ ಗುರುಳೆ, ನಾನು ಬರ್ಬೇಕಂತ ಅಂತಾನೆ ಅದ ಕೂಡು ತಡ್ಯಾಕತ್ತಾವು ಬಾಗಿಲಿಗೆ ಅಂದಂತಾವು. ಅರ್ಥ ಆಯ್ತಾ? ಕೂಡು ಬಾಗಿಲಿಗೆ ತಟ್ಟಾಕತ್ತಾವು, ಮತ್ ನಾ ಹೆಂಗ್ ಹೊರಗೆ ಬರ್ಲಿ ಅಂತ ಅಂದ್ರ ಆತ ಚಿಂತನೆ ಮಾಡ್ತಾ 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 ಭಾವನಾತ್ಮಕವಾಗಿ ಎಮ್ಮೆ ಆಗ್ಬಿಟ್ಟಿದ್ದ. ನೀವೆಲ್ಲ ಈ ಕುಳ್ಳಿ ಕುಟ್ಟಾರ ಅಂತ ಬರುತ್ತೆ ಹಳ್ಳಿಯಲ್ಲಿ, ಕೇಳಿದಿರ? ಒಂದು ಸಣ್ಣ ಜೇನ್ ನೊಣದ ಗತೆ ಇರ್ತಕ್ಕಂಥ ಇದು ಭ್ರಮರ ಅಂತ. ನೀವು ಭ್ರಮರ ಅಲ್ಲ, ಅದು ಆಕ್ಚುಲಿ ಭ್ರಮರದ ಪೂರ್ವ ಸ್ಥಿತಿ. ಅದು ಇದು ಇದು ಪತಂಗಗಳಾಗ್ತಾವಲ್ಲ, ಆ ಪತಂಗ ಅಲ್ಲ, ಇದು ಬೇರೆ. ಈ ಭ್ರಮರ ಅಂತ ಕರೀತಾರೆ ಅದನ್ನ. ಅದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ನೊಣ. ಅದು ಮಣ್ಣಿನಿಂದ ಮನೆಯನ್ನು ಕಟ್ಕೊಳ್ತತಿ. ಮನೆಯಿಂದ ಕಟ್ಕೊಂಡು ಒಳಗಡೆ ಮೊಟ್ಟೆನೇ ಇಡುತ್ತೆ. ನೀವೆಲ್ಲ ಹಳ್ಳಿಯರು ಅದನ್ನ ಲಕ್ಷ್ಯ ಕೊಡ್ಬೇಕು. ನಿಸರ್ಗ ಎಷ್ಟು ನಮಗೆ ಆಧ್ಯಾತ್ಮದ ಬೋಧನೆಯನ್ನ ಮಾಡುತ್ತೆ ಅಂತೇಳಿ. ಅದು ಮಣ್ಣೆಲ್ಲ ಆ ಒಳಗಡೆ ಮೊಟ್ಟೆ ಇಟ್ಟು ಪೂರ ಪ್ಯಾಕ್ ಮಾಡುತ್ತೆ. ಅದು ಪೂರ ಎಲ್ಲೂ ಗಾಳಿ ಹೋಗಬಾರ್ದು, ಯಾವುದೇ ಆಹಾರ ಇಲ್ಲ, ಯಾವುದೇ ಸೌಂಡ್ ಇಲ್ಲ, ಅದೆಲ್ಲವನ್ನು ಸಹಿತ ಅದು ಪ್ಯಾಕ್ ಮಾಡುತ್ತೆ. ಹೋಗ್ಬಾರ್ದು ಅಂತೇಳಿ ಪ್ಯಾಕ್ ಮಾಡುತ್ತೆ. ಹಾಗೆ ಪ್ಯಾಕ್ ಮಾಡಿ ಅದೆಲ್ಲ ಮುಚ್ಚಿ ಆ ಮಣ್ಣಿನ ಗೂಡಿನ ಮೇಲೆ ಗುಯ್ 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 ಅಂತ ನಾದವನ್ನ ಮಾಡ್ತಾ ಅದೆಲ್ಲ ಒಳಗಡೆ ತಿರುಗ್ತಾ ಇರುತ್ತೆ. ಈಗ ಒಂದಿನ ಅಲ್ಲ, ವಾರಗಟ್ಲೆ ತಿಂಗಳುಗಟ್ಲೆ ತಿರುಗ್ತಾ ಇರುತ್ತೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ನಿಸರ್ಗ ಎಷ್ಟು ನಮಗೆ ಪಾಠವನ್ನ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ ಇದೆ. ನಾವು ಏನು ಯೋಚನೆ ಮಾಡ್ತೇವಲ್ಲ ಅದು ಆಗ್ತೇವೆ ಅನ್ನುವಂಥದ್ದಕ್ಕೆ, ನಾವು ಏನು ಭಾವನೆ ಮಾಡ್ಕೊಳ್ತೇವಲ್ಲ ಅದು ಆಗ್ತೇವೆ ಅನ್ನೋಂಥಕ್ಕೆ. ಯಾದೃಶಿ ಭಾವನಾ ಪ್ರಾದೃಶಿ ಸಿದ್ಧಿರ್ಭವತಿ. ನಾನು ನಿನ್ನೆಲ್ಲ ಮಾತೃ ಸ್ವರೂಪರು ಅಂತ ನೋಡಿದ್ರೆ ನೀವೆಲ್ಲ ಮಾತೃ ಸ್ವರೂಪರಾಗಿ ಕಾಣ್ತೀರಿ. ನೀವೆಲ್ಲ ಪಿತೃ ಸ್ವರೂಪರು ಅಂತಂದ್ರೆ ಪಿತೃ ಸ್ವರೂಪರಾಗಿ ಕಾಣ್ತೀರಿ. ನೀವೆಲ್ಲ ಸಹೋದರ ಸ್ವರೂಪರು ಅಂದ್ರೆ ಸಹೋದರ ಸ್ವರೂಪರಾಗಿ ಕಾಣ್ತೀರಿ. ನಾನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನೀವೆಲ್ಲ ಬೇರೆ ತರನೇ ಕಾಣ್ತೀರಿ. ಅದೇ ರೀತಿ ನಾನು ಸೇರಿ ನಿಮಗೆ ಬೇರೆ ತರನೇ ಕಾಣ್ತೇನೆ. ಯಾದೃಶಿ ಭಾವನಾ ತಾದೃಶಿ ಸಿದ್ಧಿರ್ಭವತಿ. ಹಾಗೆ ಆ ಭ್ರಮರ, ಆ ಕೀಟ ಅನ್ನುವಂಥದ್ದು ನಾದ ಮಾಡ್ತಾ ಆ ಸೌಂಡ್ ಅನ್ನ ಕೇಳಿರ್ತಕ್ಕಂಥ ಒಳಗಡೆ ಮೊಟ್ಟೆ ಮರಿಯಾಗಿ ಒಡೆದು ಅದು ಪೂರ್ಣ ಒಳಗಡೆ ಹೊರಗೆ ಬರೋವರೆಗೂ ಸಹಿತ, ಭ್ರಮರವಾಗಿ ಹೊರಗೆ ಬರೋವರೆಗೂ ಸಹಿತ ಇದು ನಾದವನ್ನ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಆ ಚಿಂತನೆ ಮತ್ತು ಚಿಂತೆ ಅನ್ನುವಂಥದ್ದು ಹೇಗೆ ನಿಸರ್ಗ ನಮಗೆ ಕಲಿಸ್ಕೊಟ್ಟಿದೆ ಅನ್ನುವಂಥದ್ದು. ನೀವು ಮನೇಲಿ ಹೋಗಿ ಸರ್ವವು ಶಿವಾರ್ಪಣಮಸ್ತು, ಸರ್ವವು ಕೃಷ್ಣಾರ್ಪಣಮಸ್ತು, ಸರ್ವವು ಭಗವದಾರ್ಪಣಮಸ್ತು ಅಂತ ನೀವು ಅನ್ಕೊಂತೀರ್ರಿ, ನಿಮ್ಮ ಮೇಲೆ ಯಾವುದೇ ಹೊರೆ ಬಿಡೋದಿಲ್ಲ. ಮನೆ ನಾನ ಮಾಡೇನಿ, ಫಲ ನಾನ ಮಾಡೇನಿ, ನಾನು ಗಳಿಸೇನಿ, ನಾನು ಕಾರ್ ತಗೊಂಡನಿ, ನಾನು ಬಂಗಾರ ಮಾಡ್ಸೇನಿ ಏನ್ರಿ, ನೀವು ಕೆಳಗೆ ಬಿದ್ರಿ ಅಂತಾನೆ ಅರ್ಥ. ಯಾಕಂದ್ರೆ ಅಕಸ್ಮಾತ್ ಏನಾದ್ರೂ ಬಂಗಾರ ಸರ ಕಳೀತು ಅಂತ ಇಟ್ಕೊಳ್ರಿ, ನೀವು ಮಾಡಿದ್ದಕ್ಕ ಆ ಉರಿ ಇರ್ತಲ್ಲ, ಒಂದು ವಾರ ನಿದ್ದೆ ಮಾಡಂಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ನನ್ನ ಸರ ಕಳ್ದತ್ರಿ ಸಾಹೇಬ್ರ ಹುಡುಕಿ ಕೊಡ್ರಿ ಅನ್ನೋದು. ಹೌದಲ್ಲ? 15 ದಿನ ಆಯ್ತು, 1 ತಿಂಗಳು ಆಯ್ತು, ಸೊರಗಿ ಮತ್ತೆ ಇನ್ನೊಂದು ಸ್ವರ ಮಾಡ್ಸೋದು ಇವ್ರು ಇರಂಗಿಲ್ಲ. ಹಾಗಾಗಬಾರ್ದು. ಹಾಗೆ ಚಿಂತನೆಯನ್ನ ಮಾಡ್ತಾ ಯಾವುದು ಚಿಂತನೆ ಮಾಡ್ತೇವಲ್ಲ ಅದು ನಾವು ಆಗ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ